ತೇಜಸ್ ಸೂರ್ಯ ಅವ್ರದ್ದು ಮಾಡಿದ್ದೀರಾ, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಮಾಡಿದ್ದೀರಾ. ಪೊಲಿಟಿಷಿಯನ್ಸ್ ಅಂತ ಬಂದಾಗ ಯೂಶಲಿ ಅವ್ರ ಡ್ರೆಸ್ಸಿಂಗ್ ಸ್ಟೈಲ್ ಒಂಥರ ಇರುತ್ತೆ, ಬಿಯರ್ಡು ಇರಲ್ಲ, ಹೇರ್ ಸ್ಟೈಲು ಇರುತ್ತೆ. ಅದರಲ್ಲೂ ನೀವು ಎಲಿವೇಟ್ ಮಾಡಬೇಕಂದ್ರೆ ಹೆಂಗೆ ಮಾಡ್ತೀರಾ? ಮತ್ತೆ ಯಾರ್ಯಾವ ಪೊಲಿಟಿಷಿಯನ್ಸ್ ಮಾಡಿದ್ದೀರಾ? ಆ, ಅದೇ ತೇಜ್ ಸೂರ್ಯ ಅವರು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ಆಸ್ ಆಫ್ ನಾವು ರೈಟ್. ಇದ್ದಾರೆ ಇನ್ನು. ಓಕೆ, ಸಚಿನ್ ಸರ್ ಓಕೆ. ಆಗಿರ್ಬೋದು ಎಲ್ಲ. ಓಕೆ, ಅಂದ್ರೆ ಫಸ್ಟ್ ಅವ್ರಿಗೆ ಈಗ ದ ಪರ್ಸನ್ ವಾಟ್ ಹೀಸ್ ಅವ್ರು ಏನು ಕ್ಯಾರಿ ಮಾಡಿದವ್ರು, ವಾಟ್ ಹಿ ವೇರ್ಸ್, ಅಂದ್ರೆ ಯಾವ ಕೈಂಡ್ ಆಫ್ ಇದನ್ನ ಅಂದ್ರೆ ಯಾವ ಕೈಂಡ್ ಆಫ್ ಪರ್ಸನ್ ಅವ್ರು ಮೀಟ್ ಮಾಡ್ತಾರೆ, ಅಂದ್ರೆ ಎಲ್ಲ ಮ್ಯಾಟ್ರ್ ಆಗುತ್ತೆ. ರೈಟ್, ರೈಟ್. ಸೊ ಡಿಪೆಂಡ್ ಅಪಾನ್ ದಟ್. ಯಾಕಂದ್ರೆ ಪೊಲಿಟಿಷಿಯನ್ಸ್ಗೆ ನಾನು ಜಾಸ್ತಿ ಐ ಕ್ಯಾಂಟ್ ಪ್ಲೇ ಮಚ್. ದೇ ಹ್ಯಾವ್ ಟು ಬಿ ಕ್ಲಾಸಿ, ಎಲಿಗೆಂಟ್ ಆಗಿ ಕಾಣಿಸ್ಬೇಕು. ಔಟ್ ಆಫ್ ದ ಬಾಕ್ಸ್ ನಾನು ಯೋಚನೆ ಮಾಡೋಕ್ಕಾಗಲ್ಲ. ಈಗ ನಮ್ಮ ಸೆಲೆಬ್ರಿಟೀಸ್ ಇಬ್ರೋ ವಿಲ್ ಡೂ ದ್ಯಾಟ್, ಅದು ಇದು ಹೇಳ್ಬೋದು. ಅಲ್ಲಿ ಒಂದು ಇದಿರುತ್ತೆ, ಒಂದು ಇದಿರುತ್ತೆ, ಫುಲ್ ಸ್ಟಾಪ್ ಇರುತ್ತೆ, ಫುಲ್ ಸ್ಟಾಪ್ ಸ್ಟಾಪ್. ಮಾಡಬೇಕು. ಯು ಹ್ಯಾವ್ ಟು ಬಿ ಸ್ಟಾಪ್ ದೇರ್. ಕರೆಕ್ಟ್. ಅಂದ್ರೆ ಟೂ ಮಚ್ ಪ್ಲೇ ಮಾಡೋಕ್ಕಾಗಲ್ಲ. ಒಂದು ಚಿಕ್ಕಪುಟ್ಟ ಚೇಂಜಸ್ ಹೇಳ್ಬೋದು. ಓಕೆ. ಗ್ರೋ ಯೋರ್ ಬಿಯರ್ಡ್, ಸ್ವಲ್ಪ ಸ್ಟಬಲ್ ಇಟ್ಕೊಳ್ಳಿ, ಸೂಟ್ಸ್ ಯು. ಅದನ್ನ ತುಂಬಾ ಇಟ್ಕೊಳಕ್ಕಾಗಲ್ಲ. ಬೀಗ ಇದು ಸ್ವಲ್ಪ ಆ ಥರ ಅಲ್ಲೆಲ್ಲ ಸ್ವಲ್ಪ ಹ್ಯಾವ್ ಟು ಥಿಂಕ್ ಆ್ಯಂಡ್ ಡೂ. ಓಕೆ, ತುಂಬಾ ಚಾನ್ಸ್ ತಗೊಂಡು ತುಂಬಾ ಇದು ಮಾಡೋಕ್ಕಾಗಲ್ಲ. ಶುಡ್ ಬಿ ಕ್ಲಾಸಿ ಆ್ಯಂಡ್ ಎಲಿಗೆಂಟ್ ಆಗಿ ತೋರಿಸ್ಬೇಕಾಗತ್ತೆ. ಓಕೆ. ಪರ್ಸನಲೈಸ್ಡ್ ಹೇರ್ ಕಟ್ ಮಾಡಿದ್ದೀರಾ? ಅಂದರೆ ಪರ್ಸನಲೈಸ್ ಆಸ್ ಇನ್ ಆಂಡ್ರ್ಯೂ ಟೇಟ್ ಗೊತ್ತು ನಿಮಗೆ? ಹಾಂ. ಆಂಡ್ರ್ಯೂ ಟೇಟ್ ಎಲ್ಲ ಅವ್ರ ಹೇರ್ ಸ್ಟೈಲಿಸ್ಟ್ನ ಮನೆಗೆ ಕರೆಸಿ ಮನೆಯಲ್ಲೇ ಮಾಡಿಸ್ತಾರೆ. ಸೊ ಆ ಥರ ನೀವು ಯಾರಿಗಾರು ಪರ್ಸನಲೈಸ್ಡ್ ಆಗಿ ಹೋಗಿ ಮಾಡಿದ್ದೀರಾ ಟಿಲ್ ನಾವು? ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಸಮ್ಟೈಮ್ ಅವ್ರಿಗೆ ಬರೋಕ್ಕಾಗದಿರುವಾಗ ಆ ಲೊಕೇಶನ್ಗೆ ಹೋಗಿ ಮಾಡೋದಾಗಿರ್ಬೋದು. ಅಂದರೆ ಸ್ಟುಡಿಯೋಗೆ ಬರಲ್ಲ. ಈಗ ಏನಾಗುತ್ತೆ, ಸ್ಟುಡಿಯೋದಲ್ಲಿ ಏನಾಗುತ್ತೆ, ನನ್ನ ಸ್ಟುಡಿಯೋದಲ್ಲಿ ಫಸ್ಟ್ ನಾವು ದ ಫಸ್ಟ್ ಲುಕ್ ಅಂತ ನಾವೇನು ಪ್ಲಾನ್ ಮಾಡ್ತೀವಿ, ದ ಡಿಸ್ಕಷನ್ ಡಿಪೆಂಡ್ ಆನ್ ದ ಲುಕ್ ವಿಲ್ ಡೂ. ಅದಾದ್ಮೇಲೆ ಹ್ಯಾವ್ ಟು ಟ್ರಾವೆಲ್ ವಿತ್ ದೆಮ್ ಸಮ್ ಟೈಮ್. ಯಾಕೆ ನಾನು ಫುಲ್ ಟೈಮ್ ನಾನು ಮಾಡೋಕ್ಕೆ ನನ್ನ ಕೆಲಸನೂ ಇಲ್ಲ. ಅಲ್ಲಿ ಹೋಗಿ ನನ್ನ ಕೆಲಸ ಏನಿರುತ್ತೆ, ಒಂದು ಮೇಕೋರ್ ಕೊಟ್ಟ ಮೇಲೆ ಬಾಯ್ಸ್ಗೆ ಎಸ್ಪೆಷಲಿ ಇಟ್ ಗ್ರೋಸ್ ಫಾಸ್ಟರ್, ಬಿಯರ್ಡ್ ಗ್ರೋಸ್ ಫಾಸ್ಟರ್, ಆಮೇಲೆ ಹೇರ್ ಗ್ರೋಸ್ ಫಾಸ್ಟರ್. ಅಲ್ಲಿ ಟು ಮೇಂಟೈನ್ ಐ ಸೆಂಡ್ ಮೈ ಅಸಿಸ್ಟೆಂಟ್ಸ್, ದೇ ವಿಲ್ ಡೂ ಇಟ್. ಇಲ್ಲ ಅಂತ ಅನ್ನೋ ಟೈಮಲ್ಲಿ ನನಗೆ ಆ ಮೇಕೋರ್ ಬೇಕು ಅಂತ ಹೇಳಿದಾಗ once in 20 days I have to meet them. So where are they shooting? They're shooting in Hyderabad. Most of the shoot they'll happen in Hyderabad, Ramoji. So ಇಲ್ಲ ಅಂತ ಹೇಳಿದ್ರು ಇಲ್ಲಿ ಬ್ಯಾಂಗ್ಳೂರ್, ಬೇರೆ ದೇ ಶೂಟ್ ಇನ್ ದ ಕ್ಯಾರವನ್ ನಂಗೆ ಸ್ಟುಡಿಯೋ ಆಗ್ಬಿಡುತ್ತೆ. ಕ್ಯಾರವನ್ ಒಳಗಡೆ ಹೋಗ್ಬಿಟ್ಟು ವಿಲ್ ಗಿವ್ ಅ ನೈಸ್ ಸೆಟಪ್, ವಿಲ್ ಡೂ ಅ ಮೇಕ್ ಓವರ್ ಅಂಡ್ ಕಮ್ ಬ್ಯಾಕ್. ಆ ಥರ. ಸೊ ಈಗ ಮುಂಚೆ ವಿಗ್ ಅಂದ್ರೆ ಫುಲ್ ಟೋಪಿ ತರ ಬರ್ತಾ ಇತ್ತು. ಹೌದು ಹೌದು. ಈಗ ಏನಾಗಿದೆ ಅಂದ್ರೆ ಬರೀ ಇಷ್ಟ ಪಾರ್ಟ್ ನ ಟ್ರಿಮ್ ಮಾಡಿ ಸಿಸ್ಟಮ್ ಟ್ರೀಟ್ಮೆಂಟ್ ಅಂತ ಪ್ಯಾಚ್ ತರ ಮಾಡ್ತಾರೆ. ಹಾಕ್ತಾರೆ. ಹೌದು. ಸೊ ಅದ್ರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅದು ಮಾಡಿಸೋದ್ರಿಂದ? ಬಿಕಾಸ್ ವಿ ಗೆಟ್ ಟು ನೋ ಗುರು, ಬಟ್ ಅದ್ರೆ ವಿಗ್ ತರ ಕಾಣಿಸಲ್ಲ ಅಂದ್ರೂ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು. ಬೆಟರ್, ನೋಡಕ್ ಚೆನ್ನಾಗಿರುತ್ತೆ. ಅಲ್ಲಿ ಅದೇ ನಮ್ ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌ ಇದನ್ನ ವೆರಿ ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ಮಾಡುವಂಥದ್ದು. ಅಲ್ಲಿ ನಾನು ಅದು ವರ್ಕ್ ಮಾಡಿದ್ದೀನಿ. ಆದಷ್ಟು ಐ ಟೇಕ್ ಮೈ ಓನ್ ಟೈಮ್ ಅಂಡ್ ಡೂ ಇಟ್, ಲೈಕ್ ಗೊತ್ತಾಗಬಾರ್ದು ಅನ್ನೋ ರೀತಿನೇ ತುಂಬ. ಬಟ್ ಅಡ್ವಾಂಟೇಜ್ ನೀವು ಎಷ್ಟು ಬೆಸ್ಟ್ ಕೊಡ್ತೀರಾ, ಎಷ್ಟು ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಬೆಸ್ಟ್ ಕೊಡ್ತೀರಾ, ಅದು ಅಡ್ವಾಂಟೇಜ್ ಆಗುತ್ತೆ. ಡಿಸ್ಅಡ್ವಾಂಟೇಜ್ ಪಾಪ ಹೌ ಟು ಕ್ಯಾರಿ ಇಟ್. ಓಕೆ. ಸೊ ಅದೇನ್ ಮಾಡ್ತಾರೆ, ಈ ಪೋರ್ಷನ್ ಶೇವ್ ಮಾಡಿ ದೆಲ್ ಡೂ ಅ ಗಮ್ ಅಂಡ್ Paste it. ಪೇಸ್ಟ್ ಇಟ್. ಸೊ ಏನಾಗುತ್ತೆ, ಸಮ್ಟೈಮ್ ಇಚಿಂಗ್ ಆಗಿರ್ಬೋದು. ಮತ್ತೆ ದ ಪ್ರಾಡಕ್ಟ್ ಅದು ಎಷ್ಟು ಫೈನ್ ಇರುತ್ತೆ, ಎಷ್ಟು ಫೈನ್ ಟೆಕ್ಸ್ಚರ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದೇನೋ ತಿಕ್ಕಿತ್ತು ಅಂತ ಹೇಳಿದ್ರೆ ನಮ್ಗೆ ಇವಾಗಲೇ ಇರಿಟೇಟ್ ಆದ್ರೆ ನಮ್ಗೆ ತಡ್ಕೊಳಕ್ಕಾಗಲ್ಲ, ಕೆರಿಬೇಕು ಅನ್ಸುತ್ತೆ. ಅದೆಲ್ಲ ಸ್ವಲ್ಪ ಪಾಪ ದೇ ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ಅಲ್ಲ, ಕೆರೆದ್ರೆ ಬಂದ್ಬಿಡುತ್ತಾ ಹೇಗೆ? ಅಂದ್ರೆ ಕೆರಿಯೋದಕ್ಕಾಗಲ್ಲ, ಯು ಹ್ಯಾವ್ ಟು ಅಲ್ಲ, ಜಸ್ಟ್ ಪ್ರೆಸ್ ಇಟ್. ಸ್ಕಾಲ್ಪ್ ಮೇಲ್ಗಡೆಯಿಂದ ಯು ಜಸ್ಟ್ ಅದೇ ಗೊತ್ತಾಯ್ತು. ಅಂದ್ರೆ ಹೌ ಡು ಯು ಡು ಇಟ್? ಅಂದ್ರೆ ಜಾಸ್ತಿ ಅಲ್ಲಾಡ್ಸಕ್ಕಾಗಲ್ಲ, ಸುಮ್ಮನೆ ಹಿಂಗೆ ಅನ್ಕೋಬೇಕು. ಗಮ್ ಇರುತ್ತೆ. ಆಮೇಲೆ ಇರಿಟೇಟ್ಸ್ ಅಲ್ವಾ, ಲೈಕ್ ಗಮ್ ಒಂದು ಸ್ಕಾಲ್ಪ್. ಎಷ್ಟು ಖರ್ಚಾಗತ್ತೆ ಅದು ಮಾಡ್ಸಕ್ಕೆ ಆಕ್ಚುಲಿ? ಅಂದ್ರೆ ಒಬ್ಬೊಬ್ರು ಒಂಥರ ಚಾರ್ಜ್ ಮಾಡ್ತಾರೆ. ಇಫ್ ಯು ಗೆಟಿಂಗ್ ಅ ಫೈನ್ ಟೆಕ್ಸ್ಚರ್ ಅಂದ್ರೆ ವೆರಿ ಗುಡ್ ಇದು ಅಂತ ಹೇಳಿದ್ರೆ, ಲೈಕ್ ಇಟ್ ಸ್ಟಾರ್ಟ್ಸ್ ಫ್ರಮ್ 10K ಇಂದ 2 lakhs ತನಕ ಇದೆ. ಹೌದಾ? ಓಕೆ. ಬಟ್ ಎಷ್ಟು ದಿನ ಇರುತ್ತೆ ಅದ ಒಂದ್ಸರಿ ಹಾಕಿಸ್ಕೊಂಡು? ಸೊ ಒಂದು ಹೇರ್ ಪೀಸ್ ನಿಮಗೆ ಲೈಕ್ 6 months ಮೇಂಟೈನ್ ಮಾಡೋದು, 4 to 5 months ಮೇಂಟೈನ್ ಮಾಡ್ತಾರೆ ಕೆಲವರು. ಸೊ ನನ್ನ ಕೆಲವು ಆರ್ಟಿಸ್ಟ್ ದೇರ್ ಲೈಕ್ 2 to 3 months ಚೇಂಜ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಏನಾಗುತ್ತೆ, ಎಕ್ಸ್ಪೋಸ್ ಜಾಸ್ತಿ ಆಗುತ್ತೆ ಗಾಳಿಯಲ್ಲಿ, ಡಸ್ಟ್ ಅಲ್ಲಿ, ಅದು ಅವಾಗ ಅದು ಜಾಸ್ತಿ ಲೈಫ್ ಫ್ರಿಜಿ ಆಗ್ಬಿಡುತ್ತೆ. ಡ್ರೈ ಆಗ್ಬಿಡುತ್ತೆ. ಆಮೇಲೆ ಆ ಕ್ವಾಲಿಟಿ ಚೇಂಜ್ ಆಗ್ಬಿಡುತ್ತೆ. ಓಕೆ. ಸೊ ದಿಲ್ ರಿಪೇರ್ ಇಟ್. ಬಟ್ ಅದೆಲ್ಲ ಸ್ಟಿಚಿಂಗ್ ಮಾಡೋ ಇಶ್ಯೂ ಇಂದ ದಿಲ್ ರಿಮೂವ್ ಅಂಡ್ ಡೂ ಇಟ್. ಇನ್ ಕೆಲವೆಲ್ಲ ನಾರ್ಮಲ್ ಆಗಿ ನನ್ನ ಕ್ಲೈಂಟ್ಗಳು ಒಂದು 6 months ತನಕ ಮೇಂಟೈನ್ ಮಾಡ್ತಾರೆ. ಹೌದಾ? ಅಂದ್ರೆ ಒಳ್ಳೆ ಕಂಡೀಷನ್ ಇತ್ತು ಅಂದ್ರೆ 6 months ವರೆಗೂ ಅಂದ್ರೆ ದಿಲ್ ಡೂ ಇಟ್. ಟು ಸೇ ಯಾರಿಗೆ ಕೂದಲಿದೆ, ಯಾರು ಪ್ಯಾಚ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ, ಯು ನೋ ದಟ್. ಆ್ಯಂಡ್ ಅದೆಷ್ಟು ಎಷ್ಟು ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು. ಬಿಕಾಸ್ ನಾನು ಆಬ್ವಿಯಸ್ಲಿ ಹೆಸರು ಹೇಳೋಕ್ಕಾಗಲ್ಲ. ರೀಸೆಂಟಾಗಿ ಒಬ್ಬರು ಆರ್ಟಿಸ್ಟ್ ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಸಿನಿಮಾಸ್ ಮಾಡಿದ್ರು. ಅವರು ಪ್ಯಾಚ್ ಹಾಕ್ತಾರೆ ಅಂತ ಗೊತ್ತೇ ಇಲ್ಲ ನನಗೆ. ಅದು ಕೇಳಿದಾಗ ಐ ವಾಸ್ ಮೈಂಡ್ ಬ್ಲೋನ್. ಆ ಸೀಕ್ರೆಟ್ ಹೆಂಗೆ ಮೇಂಟೈನ್ ಮಾಡ್ತೀರಾ?
ಅದು ಸ್ಟೈಲಿಸ್ಟ್ It's a crazy task. ಸೊ ನಾನು ಒಂದ್ಸರಿ ಅವ್ರದ್ದು ನನಗೆ ಶಾಕ್ ಆಯ್ತು, ಓ ವಾವ್ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು ಅನ್ನೋ ಥರ. ಸೊ ಐ ನೋ ಆಯ್ತಾ, ತುಂಬಾ ಜನ ತೆಲುಗಲ್ಲೂ ಇದ್ದಾರೆ, ಹಿಂದಿಲೂ ಇದ್ದಾರೆ. ಸೊ ಯುಲ್ ಗೆಟ್ ಶಾಕ್ ಅಂತ ನೋಡಿದ ತಕ್ಷಣ ನನಗೇನೆ ಸರ್ಪ್ರೈಸ್ ಆಗ್ಬಿಟ್ಟೆ. ಒಂದು ದಿವಸ ವಿ ಆರ್ ಆಲ್ಸೋ ಶೂಟಿಂಗ್ ಇನ್ ಹೈದರಾಬಾದ್. ಸೊ ಐ ಸೀನ್ ದಟ್ ಪರ್ಸನ್, ಅವ್ರ ಹಿಂದೆ ಅವ್ರ ಹೇರ್ ಸ್ಟೈಲಿಸ್ಟ್ ಹೇಳಿದ್ರು. ಸೊ ದಟ್ ಮೂವಿ ಮ್ಯಾನೇಜರ್ ಟೋಲ್ಡ್ ಮೀ, ಸರ್ ಅವರೇ ಮೇಂಟೈನ್ ಮಾಡ್ತಾರೆ ಇವ್ರ ಹೇರ್. ಐ ವಾಸ್ ಸರ್ಪ್ರೈಸ್ಡ್ ಬ್ರೋ, ಗ್ರೇಟ್ ಜಾಬ್, ಅಪ್ರಿಷಿಯೇಟ್ ಹಿಮ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈವನ್ ಹಿಂದಿ ಇಂಡಸ್ಟ್ರಿಲೂ ವಿ ಹ್ಯಾವ್ ಸಮ್ ಇದು. ಸೊ ವಿ ಕಾಂಟ್ ಟೇಕ್ ದ ನೇಮ್, ಬಟ್ We can't take the name. ಗೊತ್ತಿದೆ ಎಲ್ಲರಿಗೂ, ನೋಡೋರು ತಮಿಳಲ್ಲೂ ಇದ್ದಾರೆ, ಎಲ್ಲ ಕಡೆ ಇದೆ. Yeah. ರಜನಿಕಾಂತ್ ಪ್ರಾಬ್ಲಿ ಇಸ್ ದ ಓನ್ಲಿ ಓನ್ಲಿ ಪರ್ಸನ್ ಲೈಕ್ ಆಯ್ತಾ ಶೂಟ್ ಮುಗಿದ ಅಣ್ಣವರು ಅಷ್ಟೇ ಅವ್ರು ಹಾಕೋತಿರೋ, ಬಟ್ ಗೊತ್ತಿದ್ದ ಜನರಿಗೆ, ಗೊತ್ತಿದ್ದ ಜನರಿಗೆ. ಹೌದು ನಮ್ಮಲ್ಲಿ ಅಣ್ಣವರು ಕೂಡ ಹಾಗೆ. ಸೊ ಆಗ್ಲೇ ಮೆನ್ಷನ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಟೆಲ್ಲಿಂಗ್ ಮನೇಲಿ ಇಷ್ಟ ಇರ್ಲಿಲ್ಲ ನಾನು ಸ್ಟೈಲಿಸ್ಟ್ ಆಗೋದು ಅಂತ. ಏನಕ್ಕೆ, ವಾಟ್ ವಾಸ್ ಅಂದ್ರೆ ಆ ಟೈಮಲ್ಲಿ ನೀವೇ ಹೇಳ್ದಂಗೆ ಅಷ್ಟು ಫೋಕಸ್ಡ್ ಇರ್ಲಿಲ್ಲ ಇದು. ಸೊ ಏನಾಗುತ್ತೆ, ನಾನು ಮಾಡ್ತೀನಿ ಅಂದ್ರೆ ನಮ್ಮ ಅಪ್ಪನೇ ಎಜುಕೇಶನ್ ಮಾಡ್ತಾ ಇದೆಯಾ, ಅದೇ ನಮ್ಮ ಸಂಸ್ಕೃತದಲ್ಲಿ ಬೈದ್ಬಿಡ್ತಾರೆ, ಓದು ಫಸ್ಟ್ ಓದು ಇದು ಮಾಡು ಅಂತ ಹೇಳಿ. ಸೊ ನನಗೆ ಪ್ಯಾಷನೇಟ್ ಇದ್ದೆ, ಬಟ್ ನನಗೆ ದಾರಿ ಇರ್ಲಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಐ ಲಾಸ್ಟ್ ಮೈ ಡ್ಯಾಡ್ ವೆನ್ ಐ ವಾಸ್ ಸ್ಟಡಿಂಗ್ PU. ಸೊ ಅದಾದ್ಮೇಲೆ ನನಗೆ ಇದು ಆಸೆ ಇತ್ತು. ಅಮ್ಮನ ಕೇಳಿದೆ, ಸರಿ ನೀನು ಇಷ್ಟ ಅಂದ್ರು. ಸೊ ಅವಾಗ ಮನೇಲಿ ಕೇಳೋಕ್ಕಾಗಲ್ಲ, ಅಪ್ಪ ತಿರ್ಕೊಂಡಿರ್ತಾರೆ, ಅಮ್ಮ ಇದ್ದಾರೆ, ಲೈಕ್ ಆ ಥರ. ನಾನು ಇದನ್ನ ತುಂಬ ಕಡೆ ಶೇರ್ ಮಾಡಿದ್ದೀನಿ ಕೂಡ. ಸೊ ಅದಾದ್ಮೇಲೆ ನನಗೆ ಐ ಸೋಲ್ಡ್ ಮೈ ಬೈಕ್. ಅಂದರೆ ಅವಾಗ ಏನಾಯ್ತು, ಐ ಫೌಂಡ್ ಇಟ್ ಬಾಂಬೆಲಿ ಒಂದು ಕಡೆ ಒಂದು ಅಕಾಡೆಮಿ ಇದೆ, ಗೆಟ್ ಟ್ರೈನಿಂಗ್ ಇದು ಅಂತ ಹೇಳಿ. ಐ ಹ್ಯಾವ್ ಟು ಪೇ ಸಮ್ ಅಮೌಂಟ್ ಅದಕ್ಕೆ. ಸೊ ಇಲ್ಲ, ಟು ಬೈಕ್ ಸೇಲ್ ಮಾಡ್ಬೇಕಾಗಿ ಬಂತು, ಅದೆಲ್ಲ ಮಾಡಿ ಹೋದೆ. ಫಸ್ಟ್ 6 months ವಾಸ್ ಅ ಸ್ಟ್ರಗಲ್. ಲೈಕ್ ಹರ್ಕಲ್ ಚಾಪೆ ನೋಡಿದ್ದೀನಿ, ಆಮೇಲೆ ವಡಾಪಾವ್ ತಿಂದು ಜೀವನ ಮಾಡಿದ್ದೀನಿ ಅಲ್ಲಿ ಬಾಂಬೆ. ಅಂಡ್ ಆ ಟೈಮಲ್ಲಿ ಫಸ್ಟ್ 6 months ದ ಸೀನಿಯರ್ಸ್ ಇದು ಎಲ್ಲ. ಬಟ್ ನನಗೆ ಒಂದು ದೇ ಹೆಲ್ಪ್ ಮಿ ಔಟ್ ವಿತ್ ಓಕೆ ಫಸ್ಟ್ 3 hours ನಿನ್ನ ಟ್ರೈನಿಂಗ್ ಇರುತ್ತೆ. ಅದಾದಮೇಲೆ ಇಫ್ ಯು ಕ್ಯಾನ್ ವರ್ಕ್ ಹಿಯರ್, ಯು ಕ್ಯಾನ್ ಮಾಡಿಕೊಂಡು ವರ್ಕ್ ಮಾಡ್ಬೋದು, ವಿಲ್ ಗಿವ್ ಯು ಸ್ಟೇ ಫಂಡ್. ಐಮ್ ಸಾರ್ಟೆಡ್. ಓಕೆ ಸ್ಟೇ ಫಂಡ್ ಸಿಗ್ತಾ ಇದೆ ಗುರು, ಏನೋ ಮಾಡ್ಕೊಂಡು ಹೋಗೋಣ. ಫಸ್ಟ್ 6 months ವಾಸ್ ಆ ಸೀನಿಯರ್ಸ್ದು ಇರಿಟೇಷನ್ ಅದೆಲ್ಲ. ಸ್ಲೋಲಿ ಫಸ್ಟು ಫೀಮೇಲ್ ಹೇರ್ ಕಟ್ಟೆ ನಾನು ಕಲ್ತಿದ್ದು. ಫೀಮೇಲಿಂದ ಮತ್ತೆ ಮೇಲ್ ತುಂಬ ಇಂಟ್ರೆಸ್ಟ್ ಬಂತು, ಮೇಲಲ್ಲಿ ಏನೋ ಮಾಡೋಣ ಅಂತ ಹೇಳಿ. ಸೊ ಅದೆರಡು ಟ್ರೈನಿಂಗ್ ನನಗೆ ಒಂದು 2 years ತಗೊಂಡೆ. ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಯುವರ್ ಸೆಲ್ಫ್. ಸೊ ಊರಿಗೆ ಬರ್ತಾ ಇದೆ, ಹೋಗ್ತಾ ಇದೆ. ಐ ಯೂಸ್ ಟು ಕ್ಯಾರಿ ಸಿಸರ್ ಮತ್ತೆ ಕೋಮ್ನ ಪಾಕೆಟಲ್ಲಿ. ನಮ್ಮ ಆಂಟಿ ಮನೆಗೆ ಹೋದ್ರೆ ನಮ್ಮ ಅಜ್ಜಿಗೆ ಹೇರ್ ಕಟ್, ಅಜ್ಜಿಗೆಲ್ಲ ಬಾಬ್ ಮಾಡಿದ್ದೆ. ಆಂಟಿಗೆಲ್ಲ ಏನೋ ಹೇರ್ ಕಟ್ ಮಾಡ್ತಿದ್ದೆ, ಒಂದ್ಸರಿ ಹೇರ್ ಕಟ್ ಹಾಳಾಗ್ಬಿಡೋದು, ಏನೋ ವಿಚಿತ್ರವಾಗಿ ಮಾಡ್ಬಿಡ್ತಾ ಇದ್ದೆ. ನಾನು ಅದೆಲ್ಲ ಇವಾಗ ನೆನೆಸ್ಕೊಂಡ್ರೆ ಅಯ್ಯೋ ಇಷ್ಟೆಲ್ಲ ಮಾಡ್ಬಿಟ್ಟಿದ್ನಲ್ಲ, ಎಷ್ಟೆಲ್ಲ ಹಿಂಸೆ ಕೊಟ್ಬಿಟ್ಟಿದ್ದೆ ಅವ್ರಿಗೆ ಏನೋ. ಸೊ ಯಾರ ಮನೆಗೆ ಹೋದ್ರೆ ಸುಮ್ಮನೆ ನಾನು ಮಾಡ್ತೀನಿ, ಹೇರ್ ಕಟ್ ಮಾಡ್ತೀನಿ ಅಂತೆಲ್ಲ. ಆಮೇಲೆ ಸ್ಲೋಲಿ ಏನಾಗ್ತಾ ಬಂತು, ಮುಂಚೆ ಎಲ್ಲ ಮೂವೀಸಲ್ಲಿ ಒಂದು ಕಂಟಿನ್ಯೂಟಿ ಹೇರ್ ಸ್ಟೈಲ್ ಇದೇ ಇರ್ತಲ್ಲ, ಯಾವುದೋ ಒಂದು. ಇವಾಗ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದರೆ, ಒಂದು ಪರ್ಟಿಕ್ಯುಲರ್ ಲುಕ್. ಇವಾಗೆಲ್ಲ ನಮ್ಮ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಬೇಕಾದ್ರೆ ಈಗಿನ ಜನ್ರೇಷನ್ ಅವ್ರಿಗೆ ಪರ್ಟಿಕ್ಯುಲರ್ ಲುಕ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾರೆ. ಪ್ರಶಾಂತ್ ಇದು ಇಷ್ಟೇ ಬೇಕು, ಹೀಗೆ ಬೇಕು ಅಂತ ಹೇಳಿ. ಸೊ ಅದು ಮಾಡಿರ್ಬೋದಾಗಿರ್ಬೋದು. ಮತ್ತು ಸ್ಟಾರ್ಗಳು ಅವ್ರು ಸಪೋರ್ಟಿಂಗ್ ಆಗಿರ್ಬೋದು, ಬಿಗ್ ಸ್ಟಾರ್ಸ್ ಅವರೆಲ್ಲ ಪ್ರಶಾಂತ್ ಐ ನೋ ಯು ಡೂ ಗುಡ್ ಮಾಡಿ ಅಂತ ಹೇಳಿ. ನಮ್ಗೆ ಅವಾಗ ಏನಾಗುತ್ತೆ, ವಿ ಹ್ಯಾವ್ ಟು ಗಿವ್ ದ ಬೆಸ್ಟ್, ಅಲ್ಲಿಂದ ಪ್ರತಿಯೊಂದು ಟ್ರೆಂಡ್ ಆಗಬೇಕು ಅಂತೇಳಿ. ಸೊ ಆಮೇಲೆ ನನ್ನ ಜರ್ನಿ ಬಗ್ಗೆ ಹೇಳಿದೆ. ಅಲ್ಲಿಂದ ಬಂದ ಮೇಲೆ ಇಲ್ಲಿ ಬ್ಯಾಂಗ್ಳೂರ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಗಾಟ್ ಸಂತು, ಅಲ್ಲಿಂದ ಇವರು, ಹಾಗೆ ಸ್ಲೋಲಿ ಬಿಲ್ಡಪ್ ಆಗ್ತು. ಇವತ್ತು 80+ ಮೂವೀಸ್ ಐ ವರ್ಕ್ಡ್. ಆಮೇಲೆ ಆಲ್ಮೋಸ್ಟ್ ಆಲ್ ದ ಸೆಲೆಬ್ರಿಟೀಸ್ ಅಂಡ್ ಕ್ರಿಕೆಟರ್ಸ್. ಐ ಆಮ್ ಹ್ಯಾಪಿ. ಇವಾಗ ಶ್ರೇಯಾ ಘೋಷಾಲ್ ಮ್ಯಾಮ್ ಬ್ಯಾಂಗ್ಳೂರ್ ಬಂದ್ರು, ಶಿಟ್ ಕಾಲ್ ಮೀ ಪ್ರಶಾಂತ್ ಇಂಡ. ಸೊ ಐ ವಾಂಟ್ ಟು ಟೇಕ್ ಐ ಡೋಂಟ್ ವಾಂಟ್ ಟು ಟೇಕ್ ಅ ನೇಮ್. ಆಲ್ಮೋಸ್ಟ್ ಆಲ್ ದ ಸೆಲೆಬ್ರಿಟೀಸ್ ಐಮ್ ಹ್ಯಾಂಡ್ಲಿಂಗ್, ಐಮ್ ಡೂಯಿಂಗ್ ಗುಡ್. ಸೊ ಹ್ಯಾಪಿ ಫಾರ್ ಇಟ್ ಬ್ರೋ. ಪ್ರೊಫೆಷನ್ ಅವತ್ತು ಬೈದ್ರು, ಇವತ್ತು ನನ್ನ ರಿಲೇಟಿವ್ಸ್ ನನ್ನ ದೂರ ಇಟ್ಟಿದ್ರು, ಏನೋ ಹಂಗೆ ಅನ್ಕೊಂಡು. ಬಟ್ ಇವತ್ತು ದೇರ್ ಅಪ್ರಿಷಿಯೇಟಿಂಗ್, ನಮ್ಮ ಹುಡುಗ ಅನ್ನೋದಲ್ಲ. ಅವ್ರು ಬಂದಿದಾರ ಫ್ಯಾಮಿಲಿ ಅದಾದ್ಮೇಲೆ ಆಲ್ಸೋ ಈಗ. ಬಟ್ ಇವತ್ತು ಒಂದು ಈ ಸಕ್ಸಸ್ ನೋಡೋಕೆ ಡ್ಯಾಡಿ ಇಲ್ಲ ಅನ್ನೋದೊಂದು ಇರುತ್ತೆ, ಅದೊಂದು ವಿಚಾರ.